ಕನ್ನಡ PMC ವಾಹಿನಿ ವೀಕ್ಷಕರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಗೆ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ನಮ್ಮೆಲ್ಲರ ಗುರುಮಾತೆ ಆಗಿರ್ತಕ್ಕಂಥ ಸ್ವರ್ಣಮಾಲಾ ಪತ್ರಿ ಮೇಡಮ್ನವರಿಗೆ ಕೂಡ ಆತ್ಮ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಈ ಒಂದು PMC ವಾಹಿನಿಯಲ್ಲಿ ಮೂಡಿಬರುವಂತಹ ಸ್ವಾಧ್ಯಾಯ ಯೋಗ ಕಾರ್ಯಕ್ರಮದ ಅಡಿಯಲ್ಲಿ ತ್ರಿಪದಿ ಬ್ರಹ್ಮರೆಂದೇ ನಾಮಾಂಕಿತರಾಗಿರ್ತಕ್ಕಂಥ ಸರ್ವಜ್ಞರು ಹೇಳಿರುವಂತಹ ಅದ್ಭುತವಾದಂತಹ ವಚನಗಳ ಮೂಲಕ ನಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ಜ್ಞಾನ ವಿಜ್ಞಾನವನ್ನು, ಆ ಒಂದು ಸಸ್ಯಾಹಾರದ ಮಹತ್ವವನ್ನು, ಹಾಗೆ ಆ ಒಂದು ಧರ್ಮಯುತವಾದಂತಹ ಮಾರ್ಗವನ್ನು ಅವರ ಒಂದು ವಚನಗಳ ಮೂಲಕ ನಾವು ಕಳೆದ ಸಂಚಿಕೆಯಿಂದಲೂ ತಿಳಿದುಕೊಳ್ಳುತ್ತಾ ಬಂದಿದ್ದೇವೆ. ಮೈ ಡಿಯರ್ ಫ್ರೆಂಡ್ಸ್, ಯಾರಾದರೆ ಆಧ್ಯಾತ್ಮಿಕವಾಗಿ ವಿಕಸಿತ ಆಗ್ತಾರೋ ಅವನ ಒಂದು ಲಕ್ಷಣಗಳು ಯಾವ ರೀತಿ ಇರ್ತವೆ, ಅವನ ಒಂದು ಚೇಷ್ಟೆಗಳು ಯಾವ ರೀತಿ ಇರ್ತವೆ, ಅವನ ಒಂದು ಬುದ್ಧಿಯಲ್ಲಿ ಎಷ್ಟೊಂದು ವಿಕಸಿತವಾಗಿರ್ತಾನೆ, ಅವನಲ್ಲಿ ಎಷ್ಟೆಲ್ಲ ಬದಲಾವಣೆಗಳಾಗಿರ್ತವೆ ಎನ್ನುವಂತಹ ವಿಚಾರವಾಗಿ ಸರ್ವಜ್ಞರು ಅದ್ಭುತವಾಗಿ ಅವರ ಒಂದು ವಚನದ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ವಚನವನ್ನು ಈ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಅಂದರೆ, ತನ್ನನ್ನು ಅರಿದಂಗೆ ಭಿನ್ನ ಭಾವನೆ ಇಲ್ಲ, ತನ್ನವರು ಇಲ್ಲ ಪರರಿಲ್ಲ, ತ್ರಿಭುವನ ತನ್ನೊಳಗೆ ಇಹುದು ಸರ್ವಜ್ಞ ಎನ್ನುವಂತಹ ಮಾತನ್ನು ಹೇಳ್ತಾರೆ. ತನ್ನನ್ನು ಅರಿದಂಗೆ ಭಿನ್ನ ಭಾವನೆ ಇಲ್ಲ, ತನ್ನವರು ಇಲ್ಲ ಪರರಿಲ್ಲ, ತ್ರಿಭುವನ ತನ್ನೊಳಗೆ ಇಹುದು ಸರ್ವಜ್ಞ ಎನ್ನುವಂತಹ ಅದ್ಭುತವಾದಂತಹ ವಚನವನ್ನು ಸರ್ವಜ್ಞರು ನಮಗೆ ಹೇಳಿದ್ದಾರೆ. ಮೈ ಡಿಯರ್ ಫ್ರೆಂಡ್ಸ್, ಅಂದರೆ ಉನ್ನತ ಆತ್ಮವಾಗಿ ವಿಕಸಿತ ಆಗಿರ್ತಕ್ಕಂಥ ಆಧ್ಯಾತ್ಮಿಕ ವಿಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಯಾವ ರೀತಿ ಇರ್ತಾನೆ, ಅವನ ಒಂದು ಲಕ್ಷಣಗಳೇನು, ಅವನ ಒಂದು ನಡೆ ಯಾವ ರೀತಿ ಇರುತ್ತೆ, ನುಡಿ ಯಾವ ರೀತಿ ಇರುತ್ತೆ ಎನ್ನುವಂತಹ ವಿಚಾರವಾಗಿ ಈ ಒಂದು ವಚನದ ಸಾರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ತನ್ನನ್ನು ಅರಿತಂಗೆ ಅಂದರೆ ಯಾರನ್ನಾದರೆ ಅವರು ತಿಳ್ಕೊಳ್ತಾರೋ, ಯಾರನ್ನು ಅವರು ತಿಳ್ಕೊಳ್ಳೋದು ಅಂತಂದರೆ, ನಾನು ಈ ದೇಹ ಅಲ್ಲ ಆತ್ಮ ಅಂತ ಯಾರಾದರೂ ತಿಳ್ಕೊಳ್ತಾರೋ, ಭಿನ್ನ ಭಾವನೆ ಇಲ್ಲ. ಯಾವಾಗಾದರೆ ನೀನು ಶರೀರವೇ ಅಂದುಕೊಂಡ್ರೆ ನೀನು ಎಲ್ಲರನ್ನ ಶರೀರ ದೃಷ್ಟಿಯಲ್ಲಿ ನೋಡ್ತೀಯ, ಎಲ್ಲರನ್ನ ನೀನು ಭೇದ ಭಾವಗಳಿಂದ ನೋಡ್ತೀಯ. ಆದರೆ ನೀನು ತಿಳಿದುಕೊಂಡಾಗ, ನೀನು ಕೇವಲ ಶರೀರ ಒಂದೇ ಅಲ್ಲ ಆತ್ಮ ಪದಾರ್ಥ ಅಂತ ನೀನು ತಿಳ್ಕೊಂಡಾಗ ನಿನ್ನ ಒಂದು ದೃಷ್ಟಿಕೋನ ಏನಾಗುತ್ತೆ, ಎಲ್ಲರನ್ನ ಒಂದೇ ರೀತಿಯಾಗಿ ನೋಡ್ತೀಯ. ಯಾಕಂದರೆ ನಿನ್ನೊಳಗೆ ನೀನು ಪ್ರಯಾಣ ಮಾಡಿ ನಿನ್ನ ಒಂದು ಆತ್ಮ ಸ್ವರೂಪವನ್ನು, ಆತ್ಮದ ತತ್ವವನ್ನು, ದೈವತ್ವವನ್ನು ನೀನು ನೋಡಿಕೊಂಡಾಗ ನಿನ್ನಲ್ಲಿರುವಂತಹ ದೈವತ್ವವೇ ಎಲ್ಲರಲ್ಲೂ ಇದೆ ಎನ್ನುವಂತಹ ಆ ಒಂದು ಮಹಾಜ್ಞಾನದಲ್ಲಿ ನೀನು ಸಾಕ್ತೀಯ. ನಿನ್ನನ್ನು ನೀನು ಯಾವ ರೀತಿ ನೋಡ್ಕೊಳ್ತೀಯೋ ಅದೇ ರೀತಿ ಪಕ್ಕದವ್ರನ್ನು ಕೂಡ ನಾವು ನೋಡ್ಕೊಳ್ತೀವಿ. ಅಂದರೆ ನಾವು ನಮ್ಮನ್ನು ಎಷ್ಟು ಪ್ರೀತಿಸ್ಕೊಳ್ತೀವೋ ಅಷ್ಟು ಬೇರೆಯವ್ರನ್ನ ಕೂಡ ನಾವು ಪ್ರೀತಿಸ್ತೀವಿ. ಅದೇ ರೀತಿ ನಾವು ಕೇವಲ ಶರೀರ ದೃಷ್ಟಿಯಲ್ಲಿ ಶರೀರವೇ ಎಂದು ನಾವು ಅಂದುಕೊಂಡ್ರೆ ಎಲ್ಲರನ್ನ ಶರೀರ ದೃಷ್ಟಿಯಲ್ಲೇ ನೋಡ್ತೀವಿ. ಆ ಶರೀರ ದೃಷ್ಟಿಯಿಂದ ನೋಡೋದ್ರಿಂದ ನಮಗೆ ಎಲ್ಲವೂ ವಿಧ ವಿಧವಾಗಿ ಕಾಣ್ತವೆ. ಎಲ್ಲರಲ್ಲೂ ಆ ಒಂದು ಏಕತೆಯನ್ನು ನಾವು ನೋಡೋಕೆ ಆಗೋದೇ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಆತ್ಮದ ದೃಷ್ಟಿಕೋನದಿಂದ ನಾವು ನೋಡಿದ್ದಾದರೆ ಎಲ್ಲರೂ ಒಂದೇ ರೀತಿಯಾಗಿ ಕಾಣ್ತಾರೆ. ಹಾಗಾಗಿ ಆ ಒಂದು ಆಧ್ಯಾತ್ಮಿಕವಾಗಿ ಉನ್ನತ ಆತ್ಮಸ್ಥಿತಿಯಲ್ಲಿರ್ತಕ್ಕಂಥ ಆ ಒಂದು ಆಧ್ಯಾತ್ಮಿಕ ತತ್ವಜ್ಞಾನಿಗಳು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡ್ತಾರೆ. ಯಾವುದೇ ರೀತಿಯಾದಂತಹ ಭಿನ್ನ ಭಾವನೆಗಳನ್ನು, ಭೇದ ಭಾವಗಳನ್ನು ಅವರು ನೋಡೋದಿಲ್ಲ, ಭಿನ್ನ ಭಾವನೆಗಳನ್ನು ತೋರಿಸೋದಿಲ್ಲ. ಎಲ್ಲರನ್ನ ಸಮಾನವಾಗಿ ನೋಡ್ತಾರೆ. ಅವರು ಎಲ್ಲರನ್ನ ಸಮಾನವಾಗಿ ಯಾಕೆ ನೋಡ್ತಾರೆ ಅಂದರೆ, ಅವರು ಆತ್ಮ ಪದಾರ್ಥ ಅಂತ ತಿಳ್ಕೊಂಡಿರ್ತಾರೆ. ಮತ್ತು ನಮಗೆ ಎದುರಿಗಿರುವಂತಹ ವ್ಯಕ್ತಿಗಳೆಲ್ಲರೂ ಆತ್ಮ ಪದಾರ್ಥಗಳೆಂದು ತಿಳಿದುಕೊಂಡು ಎಲ್ಲರನ್ನ ಒಂದೇ ರೀತಿಯಾಗಿ ನೋಡ್ತಾರೆ. ಯಾವುದೇ ರೀತಿಯಾದಂತಹ ತಾರತಮ್ಯಗಳನ್ನು ಮಾಡೋದಿಲ್ಲ.
ಯಾವುದೇ ರೀತಿಯಾದಂತಹ ಭಿನ್ನ ಭಾವನೆಗಳನ್ನು ಇಟ್ಟುಕೊಂಡು ನೋಡುವುದಿಲ್ಲ. ತನ್ನವರು ಇಲ್ಲ ಮತ್ತೆ ಪರರಿಲ್ಲ, ಎಲ್ಲರೂ ನನ್ನವರು ಅನ್ನುವಂತಹದ್ದು ಮತ್ತೆ ಪರರು ಯಾರೂ ಇಲ್ಲ ಎನ್ನುವಂತಹ ಭಾವನೆ, ಆ ಒಂದು ಏಕತೆ, ಆ ಒಂದು ವೈವಿಧ್ಯತೆಯಿಂದ ಇದ್ದರೂ ಸಹ ಆ ಒಂದು ವೈವಿಧ್ಯತೆಯಲ್ಲಿ ಏಕತೆಯನ್ನು ನೋಡ್ತಕ್ಕಂತಹ ಆ ಒಂದು ಜ್ಞಾನ, ಆ ಸುಜ್ಞಾನ ಆ ಒಂದು ವ್ಯಕ್ತಿಗಳಲ್ಲಿ ಇರುತ್ತೆ. ಎಲ್ಲರೂ ತಿಳ್ಕೊಬೇಕಾಗಿರೋದು ಇದನ್ನೇ ಮೈ ಡಿಯರ್ ಫ್ರೆಂಡ್ಸ್. ಎಲ್ಲರ ಒಂದು ಜೀವನದ ಉದ್ದೇಶವೇ ಯಾರನ್ನವರು ತಿಳ್ಕೋಬೇಕು, ಯಾರನ್ನವರು ಉದ್ಧಾರ ಮಾಡ್ಕೋಬೇಕು, ಯಾರಿಗೆ ಅವರೇ ದಿಕ್ಕು, ಯಾರ ಆತ್ಮಕ್ಕೆ ಅವರೇ ಉದ್ಧಾರ ಮಾಡ್ಕೋಬೇಕು ಎನ್ನುವಂತಹ ಮಾತನ್ನ ಈ ಒಂದು ವಚನದಲ್ಲಿ ಹೇಳ್ತಾ ಇದ್ದಾರೆ. ತನ್ನವರು ಇಲ್ಲ ಪರರು ಇಲ್ಲ, ತ್ರಿಭುವನ ತನ್ನೊಳಗೆ ಇಹುದು ಸರ್ವಜ್ಞ. ಮತ್ತೊಂದು ಸಾಲಿನಲ್ಲಿ ಹೇಳ್ತಾರೆ, ತ್ರಿಭುವನ ತನ್ನೊಳಗೆ ಇಹುದು ಸರ್ವಜ್ಞ. ಅಂದ್ರೆ 3 ಲೋಕಗಳು ನಮ್ಮೊಳಗೆ ಇದ್ದಾವೆ ಎನ್ನುವಂತಹ ಮಾತನ್ನ ಸರ್ವಜ್ಞರು ಹೇಳ್ತಾ ಇದ್ದಾರೆ. ನಾವು ಕೇವಲ ಈ ಒಂದು ಭೂಮಂಡಲ ಒಂದೇ ಒಂದು ಲೋಕ ಅನ್ಕೊಂಡಿದೀವಿ, ಆದರೆ ಇದು ಅಲ್ಲದೆ ಎಷ್ಟೋ ಈ ಸೃಷ್ಟಿಯಲ್ಲಿ ಕೋಟಾನುಕೋಟಿ ಲೋಕಗಳಿವೆ. ಆದರೆ ಮುಖ್ಯವಾಗಿ ನಾವು ಹೆಚ್ಚಾಗಿ ಗಮನಿಸ್ತಕ್ಕಂಥದ್ದು ಈ ಒಂದು ದೇವಲೋಕ, ನರಕಲೋಕ ಮತ್ತೆ ಸ್ವರ್ಗಲೋಕ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಸರ್ವಜ್ಞರು ಇಲ್ಲಿ ಈ ಒಂದು 3 ಲೋಕಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ತ್ರಿಭುವನ ತನ್ನೊಳಗೆ ಇಹುದು ಸರ್ವಜ್ಞ ಎನ್ನುವಂಥದ್ದು. ಆ ಒಂದು 3 ಲೋಕಗಳು ನಮ್ಮೊಳಗೆ ಇದ್ದಾವೆ. ಯಾಕಂದ್ರೆ ಯದ್ಭಾವಂ ತದ್ಭವತಿ. ಯಾವ ಭಾವನೆಯಿಂದ ನಾವು ನೋಡ್ತೀವೋ ಅದೇ ನಮಗೆ ಪುರಸ್ಫುಟ ಆಗ್ತತೆ. ಆ 3 ಲೋಕಗಳು ನಮ್ಮೊಳಗೆ ಇದ್ದಾವೆ ಅಂತ ಅನ್ಕೊಂಡ್ರೆ 3 ನಮ್ಮೊಳಗೆ ಇದ್ದಾವೆ, ನಮ್ಮೊಳಗೆ ಇಲ್ಲ ಅನ್ಕೊಂಡ್ರೆ ನಮ್ಮೊಳಗೆ ಇಲ್ಲವೇ ಇಲ್ಲ. ಈ 3 ಲೋಕಗಳಲ್ಲಿ ನಮ್ಮೊಳಗೆ ಇದ್ದಾವೆ. ಆ ಒಂದು 3 ಶರೀರಗಳನ್ನ ನಾವು ವಿಭಜಿಸಿದಾಗ ಆ 3 ಲೋಕಗಳಲ್ಲಿ ನಾವು ಸುತ್ತಾಡಬಹುದು ಮೈ ಡಿಯರ್ ಫ್ರೆಂಡ್ಸ್. ಅಂದ್ರೆ ಈ ಒಂದು ಸ್ಥೂಲ ದೇಹ ಇದೆ, ಈ ಸ್ಥೂಲ ದೇಹದ ಹಿಂದೆ ಮತ್ತೆ 3 ದೇಹಗಳಿವೆ, 7 ದೇಹಗಳಿವೆ ಅಂತ ಹೇಳ್ತಾರೆ. ಇದು ಅನ್ನಮಯ ಕೋಶ, ಮತ್ತೆ ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಈ ರೀತಿ 7 ಕೋಶಗಳಿಂದ 7 ಶರೀರಗಳಿಂದ ಕೂಡಿದಂಥದ್ದ ಅವರಾಗಿದ್ದೇವೆ ನಾವೆಲ್ಲರೂ. ಒಂದೊಂದು ಕೋಶದಿಂದಲೂ ಒಂದೊಂದು ಲೋಕಕ್ಕೆ ನಾವು ವಿಹರಿಸ್ತಾ ಇರ್ತೀವಿ. ಈ ಒಂದು ಫಿಸಿಕಲ್ ಬಾಡಿಯಿಂದ ಈ ಫಿಸಿಕಲ್ ವರ್ಲ್ಡ್ ಅಲ್ಲೆಲ್ಲ ನಾವು ತಿರುಗಾಡ್ತಾ ಇರ್ತೀವಿ. ಮತ್ತೆ ಈ ಫಿಸಿಕಲ್ ವರ್ಲ್ಡ್ ಅಲ್ಲದೆ ಮತ್ತೆ ಇನ್ನ ಸೂಕ್ಷ್ಮ ಲೋಕಗಳಿವೆ. ಆ ಸೂಕ್ಷ್ಮ ಲೋಕಗಳಲ್ಲಿ ನಾವು ತಿರುಗಾಡ್ಬೇಕಂದ್ರೆ ನಾವು ನಮ್ಮ ಸೂಕ್ಷ್ಮ ಶರೀರವನ್ನ ಬೇರ್ಪಡಿಸಬೇಕಾಗತ್ತೆ. ಆ ಸೂಕ್ಷ್ಮ ಶರೀರದಿಂದ ಎಷ್ಟೋ ದೇವಲೋಕವನ್ನ, ಸ್ವರ್ಗಲೋಕವನ್ನ, ನರಕಲೋಕವನ್ನ, ಈ ರೀತಿ ಎಷ್ಟೋ ಲೋಕಗಳಿವೆ. ಆ ಲೋಕಗಳನ್ನೆಲ್ಲ ನಾವು ನೋಡಬಹುದು. ನೋಡಿದಂತಹ ಮಹಾನುಭಾವರು ನಮ್ಮ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ನಲ್ಲಿ ಇದ್ದಾರೆ. ಎಷ್ಟೋ ಜನ ಮಾಸ್ಟರ್ಸ್ ಇದ್ದಾರೆ. ಅಲ್ಲಿ ಎಷ್ಟೋ ಜ್ಞಾನವನ್ನ ಪಡ್ಕೊಂಡಂತವ್ರು ಕೂಡ ಇದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಆ ತ್ರಿಭುವನ 3 ಲೋಕಗಳು ನಮ್ಮೊಳಗೆ ಇದ್ದಾವೆ ಎನ್ನುವಂತಹ ಒಂದು ಆ ಜ್ಞಾನ ಸುಜ್ಞಾನ ಅರಿತವರಾಗಿದ್ದಾರೆ ಈ ಒಂದು ಉನ್ನತ ಆತ್ಮಸ್ಥಿತಿಯಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಶಾಸ್ತ್ರಜ್ಞರಾಗಿರ್ತಕ್ಕಂಥ ಮಾಸ್ಟರ್ಸು. ಯಾವಾಗಲೂ ತನ್ನೊಳಗೆ ತಾನು ಪ್ರಯಾಣ ಮಾಡ್ತಾ ಇರ್ತಾನೆ, ಎಲ್ಲರನ್ನ ಒಂದೇ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತಾನೆ. ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಂದ ನೋಡದೆ ತನ್ನಲ್ಲಿ ತಾನು ಲೀನ ಆಗಿ ತನ್ನಲ್ಲಿರತಕ್ಕಂಥ ಆತ್ಮ ಸ್ವರೂಪದಿಂದನೇ, ಆತ್ಮ ದೃಷ್ಟಿಕೋನದಿಂದನೇ ಎಲ್ಲರನ್ನ ನೋಡ್ತಾ ಇರ್ತಾನೆ. ಮತ್ತೆ
ತ್ರಿಲೋಕ ಸಂಚಾರಿಯಾಗಿರ್ತಾನೆ. ತ್ರಿಲೋಕ ಅಂದರೆ 3 ಲೋಕಗಳು ಅಂದೆಲ್ಲ, ಎಷ್ಟೋ ಲೋಕಗಳಿವೆ ಈ ಒಂದು ಸೃಷ್ಟಿಯಲ್ಲಿ. ಆ ಒಂದು ಲೋಕಗಳಿಗೆ ಹೋಗ್ತಾ ಇರ್ತಾನೆ, ಆ ಲೋಕದಲ್ಲಿ ಇರ್ತಕ್ಕಂಥ ಮಾಸ್ಟರ್ಸನ್ನು ಕಾಣ್ತಾ ಇರ್ತಾನೆ, ಅವರಲ್ಲಿ ಕೂಡ ಎಷ್ಟೋ ಆ ಜ್ಞಾನವನ್ನು ಪಡೆದು ಬರ್ತಾ ಇರ್ತಾನೆ. ಇವೆಲ್ಲವೂ ಧ್ಯಾನ ಮಾಡಿದರೆ ಮಾತ್ರ ನಮಗೆ ಅವಗಾಹನೆಗೆ ಬರುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಧ್ಯಾನ ಮಾಡದೆ ಹೋದರೆ ನಮಗೆ ಯಾವುದೇ ರೀತಿಯಾದಂತಹ ಅನುಭವಿಕ ಜ್ಞಾನ ಬರೋದೇ ಇಲ್ಲ. ನಿರಂತರವಾದಂತಹ ಧ್ಯಾನ ಸಾಧನೆ ಬಹಳ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್. ಧ್ಯಾನ ಮಾಡಿದ್ರೇ, ನಮ್ಮ ಒಳಗೆ ನಾವು ಪ್ರಯಾಣ ಮಾಡಿದ್ರೇ ನಮ್ಮನ್ನು ನಾವು ಅರಿತೀವಿ. ಧ್ಯಾನ ಮಾಡಿದ್ರೇ ನಮ್ಮೊಳಗೆ ತ್ರಿಭುವನ 3 ಲೋಕಗಳು ಇವೆ ಅನ್ನುವಂತಹ ಅರಿವು ನಮಗೆ ಉಂಟಾಗ್ತದೆ. ಧ್ಯಾನ ಮಾಡದೆ ಹೋದರೆ ಈ ಯಾವ ಅನುಭವಗಳು ನಮಗೆ ಆಗೋದಿಲ್ಲ. ಸರ್ವಜ್ಞರು ಆ ಒಂದು ಧ್ಯಾನ ಶಕ್ತಿಯಿಂದ ಅವ್ರನ್ನವರು ತಿಳ್ಕೊಂಡಿದ್ದಾರೆ. ತಿಳಿದುಕೊಂಡು ಆ ಒಂದು 3 ಲೋಕಗಳಲ್ಲಿ ಸುತ್ತಾಡಿ ಬಂದಿದ್ದಾರೇನೋ, ಹಂಗಾಗಿ ಅಂತಹ ಒಂದು ಅದ್ಭುತವಾದಂತಹ ಅನುಭವಪೂರ್ವಕವಾದಂತಹ ಅನುಭವಿಕ ಮಾತಾಗಿ ಅವರ ಒಂದು ವಚನದ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ನಾವು ಈ ವಚನದಿಂದ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ ಮೈ ಡಿಯರ್ ಫ್ರೆಂಡ್ಸ್. ನಾವು ಎಷ್ಟೆಷ್ಟು ಧ್ಯಾನವನ್ನು ಮಾಡಿ ಉನ್ನತ ಆತ್ಮಸ್ಥಿತಿಯತ್ತ ಸಾಗ್ತಾ ಇರ್ತೀವೋ, ವಿಕಸಿತ ಆಗ್ತಾ ಇರ್ತೀವೋ, ಅಷ್ಟಷ್ಟು ನಮ್ಮ ಒಂದು ಆಲೋಚನಾ ವಿಧಾನಗಳು ಬದಲಾವಣೆ ಆಗ್ತವೆ. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಒಂದು ರೀತಿಯಾದಂತಹ ಭಾವನೆಗಳಿರ್ತವೆ. ಧ್ಯಾನಕ್ಕೆ ಬಂದ ಮೇಲೆ, ಆತ್ಮ ಜ್ಞಾನವನ್ನು ತಿಳಿದ ಮೇಲೆ, ಮತ್ತು ಆತ್ಮ ವಿಜ್ಞಾನಿ ಆದಮೇಲೆ ಇನ್ನು ನಮ್ಮ ಒಂದು ಬುದ್ಧಿಯಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತೇವೆ. ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ ಎಲ್ಲರನ್ನ ಅಸಮಾನತೆಯಿಂದ ನೋಡ್ತಾ ಇರ್ತೀವಿ, ಭೇದ ಭಾವಗಳಿಂದ ನೋಡ್ತಾ ಇರ್ತೀವಿ. ಎಲ್ಲರನ್ನ ಶತ್ರುಗಳಾಗಿಯೋ, ಮಿತ್ರರಾಗಿಯೋ, ಅಥವಾ ಕೀಳಿರಿಮೆಯಿಂದನೋ ವಿಧ ವಿಧವಾದಂತಹ ದೃಷ್ಟಿಕೋನದಲ್ಲಿ ನಾವು ನೋಡ್ತಾ ಇರ್ತೀವಿ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚಿತವಾಗಿ. ಯಾವಾಗಾದರೆ ಧ್ಯಾನಕ್ಕೆ ಬಂದ ಮೇಲೆ, ಧ್ಯಾನದಿಂದ ಆತ್ಮಜ್ಞಾನ ನಾವು ಸಂಪಾದನೆ ಮಾಡಿದ ಮೇಲೆ, ಆಗ ನಮ್ಮನ್ನು ನಾವು ತಿಳಿದುಕೊಂಡ ಮೇಲೆ, ನಮ್ಮ ಆತ್ಮಸ್ವರೂಪವನ್ನು ನಾವು ತಿಳಿದುಕೊಂಡ ಮೇಲೆ, ಮತ್ತೆ ಎಲ್ಲರನ್ನ ಆತ್ಮಸ್ವರೂಪಿಗಳಾಗಿ ಎಲ್ಲರಿಗೆ ಆತ್ಮ ಜ್ಞಾನವನ್ನು ಬೋಧನೆಯನ್ನು ಮಾಡೋದರ ಮುಖಾಂತರವಾಗಿ ಎಲ್ಲರನ್ನ ಏಕತೆಯಿಂದ ನೋಡ್ತೀವಿ. ಭಿನ್ನ ಭಾವನೆಗಳಿಲ್ಲದಂತೆಯೇ ಆ ಒಂದು ಅಸಮಾನತೆಯನ್ನು ಹೋಗಲಾಡಿಸಿ ಸಮಾನವಾಗಿ ಎಲ್ಲರನ್ನ ನೋಡ್ತೇವೆ. ಮತ್ತು ಸಕಲ ಜೀವಕೋಶಗಳನ್ನು, ಜೀವರಾಶಿಗಳನ್ನು ಸಹ ನಾವು ಸಮಾನತೆಯಿಂದ, ಏಕತೆಯಿಂದ ನೋಡ್ತೇವೆ. ಈ ಎಲ್ಲ ಜ್ಞಾನ ಬರೋದು ಎಲ್ಲಿಂದ? ಕೇವಲ ಧ್ಯಾನಾಭ್ಯಾಸದಿಂದ, ಸ್ವಾಧ್ಯಾಯದಿಂದ, ಸಜ್ಜನ ಸಾಂಗತ್ಯದಿಂದ ಮೈ ಡಿಯರ್ ಫ್ರೆಂಡ್ಸ್. ಇವುಗಳನ್ನು ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಉನ್ನತ ಆತ್ಮಸ್ಥಿತಿಯಲ್ಲಿ ಹೋಗಿ ಉನ್ನತವಾಗಿ ವಿಹರಿಸ್ತಾ, ಉನ್ನತವಾದಂತಹ ಆ ಒಂದು ಅದ್ಭುತವಾದಂತಹ ಏಕತೆಯಲ್ಲಿ, ವೈವಿಧ್ಯವಾಗಿರ್ತಕ್ಕಂಥ ಈ ಒಂದು ಪ್ರಪಂಚದಲ್ಲಿ, ಸೃಷ್ಟಿಯಲ್ಲಿ ನಾವು ಏಕತೆಯಿಂದ ಇರ್ತೀವಿ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ವಚನದ ಮುಖಾಂತರವಾಗಿ ಸರ್ವಜ್ಞರು ಹೇಳ್ತಾ ಇದ್ದಾರೆ, ನಮ್ಮನ್ನು ನಾವು ಎಷ್ಟು ತಿಳ್ಕೊಳ್ತೀವೋ, ನಮ್ಮನ್ನು ನಾವು ಯಾವಾಗಾದರೆ ಅರಿತುಕೊಳ್ತೀವೋ, ನಾವು ಈ ದೇಹ ಅಲ್ಲ ಆತ್ಮ ಅಂತ ನಾವು ತಿಳ್ಕೊಳ್ತೀವೋ, ಆಗ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವಗಳು ಇರೋದಿಲ್ಲ. ಎಲ್ಲರನ್ನ ನಾವು ಆತ್ಮಸ್ವರೂಪಿಗಳಾಗಿ ನೋಡ್ತೇವೆ. ಎಲ್ಲರಲ್ಲೂ ನಾವು ಆ ಒಂದು ಏಕತೆಯಿಂದ ನೋಡ್ತೇವೆ. ಭಿನ್ನತೆಯನ್ನು ಇರೋದಿಲ್ಲ, ಭಿನ್ನ ದೃಷ್ಟಿಯಿಂದ ನಾವು ನೋಡೋದಿಲ್ಲ, ಭಿನ್ನ ಭಿನ್ನವಾದಂತಹ ಭಾವನೆಗಳಿಂದ ನಾವು ನೋಡೋದಿಲ್ಲ. ಎಲ್ಲರನ್ನ ಸಮಾನವಾಗಿ ನೋಡ್ತೇವೆ. ಮತ್ತೆ ನಮ್ಮಲ್ಲಿಯೇ ಆ ಒಂದು ದೇವಲೋಕ, ಸ್ವರ್ಗಲೋಕ, ನರಕಲೋಕ ಎನ್ನುವಂಥದ್ದಿವೆ. ಅವುಗಳನ್ನು ನಾವು ನೋಡ್ತೇವೆ. ತ್ರಿಭುವನ ನಮ್ಮೊಳಗೆ ಇಹುದು ಸರ್ವಜ್ಞ. ಹಾಗಾಗಿ
ಅಂತಹ ಒಂದು ತ್ರಿಲೋಕ ಸಂಚಾರಿ ತ್ರಿಲೋಕ ಜ್ಞಾನಿಗಳಾದಾಗಲೇ ನಾವು ಉನ್ನತ ಸ್ಥಿತಿಯತ್ತ ಸಾಗ್ತಾ ಇರ್ತೇವೆ ಮಾಡ್ಯ ಫ್ರೆಂಡ್ಸ್. ಒಟ್ಟಾರೆಯಾಗಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳ್ತಾರೆ, ನಿಮ್ಮನ್ನು ನೀವು ತಿಳಿದುಕೊಳ್ಳಿ, ನೀವು ಪ್ರತಿ ದಿನ ಧ್ಯಾನ ಸಾಧನೆಯನ್ನು ಮಾಡಿ ನಿರಂತರ ಸೂಕ್ಷ್ಮ ಶರೀರ ಯಾನದ ಮುಖಾಂತರವಾಗಿ ತ್ರಿಲೋಕವನ್ನು ಸಂಚಾರ ಮಾಡಿ ಮತ್ತು ತ್ರಿಲೋಕ ಜ್ಞಾನವನ್ನು ಪಡೆಯಿರಿ ಅಂತ ಹೇಳ್ತಾ ಈ ಒಂದು ಅದ್ಭುತವಾದಂತಹ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ PMC ಕನ್ನಡ ವಾಹಿನಿಯವರಿಗೆ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.